ಇನ್ನು ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಅಂತ ಅನ್ಕೊಳ್ಳೋಣ, ಜಗ್ಗೇಶ್ ಸರ್ ವಾಯ್ಸ್ ಬೇಕು ನಮಗೆ. ಡ್ರೋನ್ ಪ್ರತಾಪ್ ಬಗ್ಗೆ ಒಂದು ಮಾತು. ಮಾತು 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 ಮಾತುಗಾರ ಬಳ್ಳಣ್ಣ ಅವ್ರದ್ದು ಹಾಕ್ಬಿಡ್ತೀನಿ, ನಮ್ಮ ರವಿಗೌಡ್ರದ್ದು. ಇದೇನ್ಲಾ ಇದು ಕಲ್ಯಾಣ, ನಿಂಗೊಂದು ವಿಷಯ ಗೊತ್ತೇನ್ಲ, ಬಿಗ್ ಬಾಸ್ ಮನೆಯಲ್ಲಿ ಇದ್ಲು ಕಲ ಒಬ್ಳು. ಮಾತು 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 ಕಣ ಕರೆದ್ರಲ್ಲ, ಯಾಕೆ ತುಕಾಲಿ ಅವ್ರಿ ನೀವು ಯಾಕೆ ಹಿಂಗೆ ಮಾಡ್ತೀರಲ್ಲ? ಯಾಕೆ ನಾನು ಹೇಳಿದ್ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನೀವು? ನಮ್ಮ ಒಂದು ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಆನೆ ಬಂತಂದ ಆನೆ ಯಾವ ಆನೆ, ಜೀವನದಲ್ಲಿ ನಾವು ನೋಡಿದ್ದೇ ಇರುವಂತಹ ಅಪರೂಪದ ಕಂಟೆಸ್ಟೆಂಟ್ ಅಂದ್ರೆ ಅದು ನಮ್ರತಾ. ಸಂತು ಇನ್ನ ಒಬ್ವಿಯಸ್ಲಿ ಸಂತು ಅಂದ್ಮೇಲೆ ಅಲ್ಲಿ ಮಿಮಿಕ್ರಿ ಕೇಳಿ ನಾನು ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋಗ್ತೀನಿ. ನಮ್ಮ ಬಿಗ್ ಬಾಸ್ ನಲ್ಲಿರುವಂಥ ಹೆಸರು ಸುದೀಪ್ ಅಣ್ಣ ಆಯ್ತು, ಈಗ ಕಾರ್ತಿಕ್ ವಿನ್ನರ್, ಸುದೀಪ್ ಅಣ್ಣನ ವಾಯ್ಸ್ ಟ್ರೈ ಮಾಡಿ. ದೇವರು ಎಂತೆಂಥವ್ರನ್ನ ಸೃಷ್ಟಿ ಮಾಡ್ತಾನೆ, ಆದರೆ ಕಪ್ ಗೆಲ್ಲೋಕೆ ಅಂತಾನೆ ಕಾರ್ತಿಕ್ ಅಂತವ್ರನ್ನ ಸೃಷ್ಟಿ ಮಾಡ್ತಾನೆ. ಒಳ್ಳೆ ಮನುಷ್ಯ, ಒಳ್ಳೇದಾಗ್ಲಿ. ಈ ಕಾರ್ತಿಕ್ ಹೇಗಿದ್ದೀರಾ ಸರ್? ಇನ್ನು ವಿನಯ್, ಇವ್ರಿಗೆ ಅಂಬರೀಷ್ ಅಣ್ಣ ಮಾಡ್ತೀನಿ. ನೋಡ, ನಮ್ಮ ಒಂದು ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಆನೆ ಬಂತಂದ ಆನೆ ಯಾವ ಆನೆ, ಇಲ್ಲಿಗೆ ಯಾಕೆ ಬಂತು, ಬಿಗ್ ಬಾಸ್ ಕಪ್ ಗೆದ್ಕೋಬೇಕು ಬಂತು ಅಂತ ಫಸ್ಟ್ ಇಂದ ಹೇಳ್ತಾ ಇದ್ ನಮ್ ವಿನಯ್ 4th ಪ್ಲೇಸಿಗೆ ಬಂದವನೇ. ನರ ಕಪ್ನ ಯಾರಾದ್ರೂ ಗೆದ್ಕೋಗ್ಲಿ, ಆದ್ರೆ ಜನಗಳ ಮನಸ್ಸನ್ನು ಗೆದ್ದಿದೀಯಾ? ನರ ಪ್ರತಿ ಸಲ ನನ್ನ ಹತ್ರಕ್ಕೆ ಬಂದು ಕಪ್ಪು ಮುಖ್ಯ ಬಿಗಿಲು, ಕಪ್ಪು ಮುಖ್ಯ ಬಿಗಿಲು ಅಂತ ಇದ್ದೆ. ನಾನು ನಿನಗೊಂದು ಮಾತು ಹೇಳ್ತಿದ್ದೆ, ಗೆಪ್ತಿ ಆಯ್ತಾ? ನರ ಆಟ ಮುಖ್ಯ ಬಿಗಿಲು, ಆಟ ಮುಖ್ಯ ಅಂದೆ. ನರ ನನ್ನ ನಿನ್ನ ಗ್ರಾಚಾರದಲ್ಲಿ ಆಟ ಕಪ್ಪು ಎರಡು ಮುಖ್ಯ ಆಗಿಲ್ಲ. ನರ ಏನ್ ಮುಖ್ಯ ಆಗಿದೆ ಅಂತ ನಿನಗ್ ಚೆನ್ನಾಗಿ ಗೊತ್ತು. ಗೆದ್ಬಿಟ್ಟಿದ್ಯಾ ಬಿಡು. ಆಯ್ ಖುಷಿಯಾಗಿರು. ಇನ್ನು ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಅಂತ ಅನ್ಕೊಳ್ಳೋಣ, ಜಗ್ಗೇಶ್ ಸರ್ ವಾಯ್ಸ್ ಬೇಕು ನಮಗೆ. ಡ್ರೋನ್ ಪ್ರತಾಪ್ ಬಗ್ಗೆ ಒಂದು ಮಾತು. ಎಲ್ಲೋದ್ರೂ ಇಂಜೆಕ್ಷನ್ ತಗೊಂಡ್ಬರ್ತಾ ಇದೆಯಾ? ಅಪ್ಪ ನೀನ್ ಇಂಜೆಕ್ಷನ್ ಬೇಡ, ನೀನ್ ಇದು ಬೇಡ, ನಾನು ಮಾತಾಡಲ್ಲ. ಡ್ರೋನ್ ಪ್ರತಾಪ್, ಡ್ರೋನ್ ಪ್ರತಾಪ್ ಕಾ ಜಗ್ಗೇಶ್ ಸರ್ ವಾಯ್ಸಾ? ಡ್ರೋನ್ ಪ್ರತಾಪ್ ಅವ್ರಿಗೆ ನಮ್ಮ ಮುಸುರಿ ಕೃಷ್ಣ ಬರ್ತಾರೆ. ಡ್ರೋನ್ ಪ್ರತಾಪ್ ಅಂದ್ರೆ ಸುಮ್ಕೆನಾ? ಅಯ್ಯಯ್ಯ, ಬಿಗ್ ಬಾಸ್ ಮನೆಯ ರನ್ನರ್ ಅಪ್ ಆಗಿ 10 ಲಕ್ಷ ದಾನ ಮಾಡಿ ಬೈಕ್ ನ ಝೊಮ್ಯಾಟೊ ಡೆಲಿವರಿ ಅವ್ರಿಗೆ ಕೊಟ್ಬಿಟ್ಟಿದ್ದಾನೆ. ಒಳ್ಳೇದಾಗ್ಲಿ ಕಣೋ. ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಸೀಸನ್ಗೂ ನೀನೇ ಬಂದು ಇದೇ ತರ ಆಟ ಆಡಿ ಫಸ್ಟ್ ಪ್ಲೇಸ್ ನ ಗೆದ್ಕೊಂಡು ಹೋಗ್ಬಿಡು. ದೇವ್ರು ಒಳ್ಳೇದು ಮಾಡ್ಲಿ. ನಿನ್ನ ಬಗ್ಗೆ ಜಾಸ್ತಿ ಮಾತಾಡೋಕ್ ಆಗೋಲ್ಲ, ಯಾಕಂದ್ರೆ ನೀನು ತುಂಬಾ ಬೆಳೆದು ಬಿಟ್ಟಿದೀಯಾ. ಬರ್ಲಾ? ಇನ್ನು ಸಂಗೀತ ಶೃಂಗೇರಿ ಅವ್ರ ಬಗ್ಗೆ ಯಾರ ವಾಯ್ಸ್ ಅಲ್ಲಿ ಇಮಿಟೇಟ್ ಮಾಡಿ? ನಾನು ಸಂಗೀತಂದೇ ಮಾಡ್ಬಿಡ್ತೀನಿ. ಸೂಪರ್ ಮಾಡಿ. ಸಂಗೀತ ಕರೆದ್ರಲ್ಲ, ಯಾಕೆ ತುಕಾಲಿ ಅವ್ರಿ ನೀವು ಯಾಕೆ ಹಿಂಗೆ ಮಾಡ್ತೀರಲ್ಲ? ಯಾಕೆ ನಾನು ಹೇಳಿದ್ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನೀವು? ತುಕಾಲಿ ಅವ್ರಿ ಅದು ಹಂಗಲ್ಲ. ತುಕಾಲಿ ಅವ್ರೆ, ಯಾಕೆ ನೀವು ಫಸ್ಟೇ ಹೋಗಿ ನೀವು ಹೇಳಿ ಬಂದ್ರೆ ಆಗುತ್ತಲ್ಲ, ಯಾಕೆ ನೀವು ಹೇಳುದಿಲ್ಲ? ಹೋದ್ರಾ? ಅವ್ರು ಯಾಕೆ ಬಂದ್ರ? ಹೌದಾ ಹೌದಾ ಹೌದು ಹೌದಂದ್ರೆ ಹೌದು. ಓಕೆ ಆಯ್ತಲ್ಲ, ನೀವು ಹೊರಡಿ ಆಯ್ತಲ್ಲ. ನಿಮ್ದೆಲ್ಲ ನಿಮ್ ಜೊತೆ ಎಲ್ಲ ಗೇಮ್ ಆಡಕ್ಕಾಗಲ್ಲ ನಾವು. ಹೋಗಿ ಅಂತ. ಇನ್ನು ಈಗ ನಿಮ್ಮ ಬೆಂಕಿ ತನಿಷಾ ಅವ್ರ ಬಗ್ಗೆ ಯಾರು ವಾಯ್ಸ್ ಅಲ್ಲಿ ಬರುತ್ತೆ? ವಾಯ್ಸ್ ಅವಳದು ಮನೆಯೊಳಗಿದ್ದಾಗೆಲ್ಲ ಅಷ್ಟೇ. ಹೃದಯದ ಅಗ್ನಿ ಜ್ವಾಲೆಯಲ್ಲಿ ದ್ವೇಷ ಕುದಿಯುತ್ತಿದೆ, ದ್ವೇಷ ಕುದಿಯುತ್ತಿದೆ ಅಂತ ಅವಳು ಕುದಿತಾ ಇರೋಳು. ನಾನು ನೀರು ತಂದು ಹಾಕ್ತಾ ಆರ್ಲಿ ದ್ವೇಷ ಆರ್ಲಿ ಅಂತ. ಆದ್ರೂ ನಿಲ್ಲಿಸ್ತಾ ಇರಲಿಲ್ಲ. ಸೌಂಡ್ ಅಂದ್ರೆ ಅವಳಿಗೋಸ್ಕರ ಈ ಸೌಂಡ್ ಅಂದ್ರೆ ನಾನು ಮಾತುಗಾರ ಬಳ್ಳಣ್ಣ ಅವ್ರದ್ದು ಹಾಕ್ಬಿಡ್ತೀನಿ, ನಮ್ಮ ರವಿಗೌಡ್ರದ್ದು. ಇದೇನ್ಲಾ ಇದು
ಕಲ್ಯಾಣ ನಿಂಗೊಂದು ವಿಷಯ ಗೊತ್ತೇನ್ಲ, ಬಿಗ್ ಬಾಸ್ ಮನೆಯಲ್ಲಿ ಇದ್ಲು ಕಲ ಒಬ್ಳು, ಮಾತು 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 ಕಣ, ಯಾವ ಮ್ಯಾಟ್ರ್ ಇಲ್ದೋದ್ರು ಮಾತು, ಯಾವ ಮ್ಯಾಟ್ರ್ ಇದ್ರು ಮಾತು. ಅಯ್ಯಯ್ಯೋ, ಆ ಮನೆಯಲ್ಲಿ ಆ ಬೆಂಕಿ ಅನ್ನೋ ಹುಡುಗಿ ಇಲ್ಲ ಅಂದ್ಬಿಟ್ರೆ ಮನೇನೆ ಅಲ್ಲಲ್ ಕೊಲ್ಲಲ್ ಆಗೋಗೋದು ಕಲ್ಯಾಣ. ಒಂದ್ ದಿವಸ ಹುಡುಗಿಗೆ ಇದ್ಕಿದಂಗೆ ಶಾಕ್ ಬಂದ್ಬಿಟ್ಟು ಏನೋ ಕಪ್ನ ನಾನೇ ಗೆಲ್ತೀನಿ ಅಂತ ಹುಮ್ಮಸ್ಸಿಂದ ಕುಂತ್ಕೊಂಡಿತ್ತು ಕಲ್ಯಾಣ. ಆ ಕಪ್ನ ಗೆಲ್ಬೇಕು ಅನ್ನೋ ಹುಮ್ಮಸ್ಸಿಂದ ಕುಂತ್ಕೊಂಡಿದ್ದ ಹೆಣ್ಣಿಗೆ ಒಂದ್ ದಿವಸ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬಂದ್ಬಿಡ್ತು ಕಲ. ಏನು ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಡ್ತು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಮಿಡ್ ವೀಕ್ ಅಲ್ಲೇ ಕಳಿಸ್ಬಿಟ್ರು ಕಲ. ಏನು ಅವಳನ್ನ ನೋಡ್ಬಿಟ್ಟು ತುಕಾಲಿ ಸಂತು ಗೊಳ 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 ಅಂತ ಅಳ್ತಾ ಇದ್ದ ಕಣ. ಅವಳನ್ನ ನೋಡ್ಬಿಟ್ಟು ಈ ಮನೇಲಿ ನನ್ಗೆ ಫ್ರೆಂಡ್ ಇರೋದು ತುಕಾಲಿ ಸಂತು ಒಬ್ನೇ ಅಂತ ಅನ್ಬಿಟ್ಟು ಹೇಳ್ಬಿಡ್ತು ಕಣ. ಅದನ್ಬಿಟ್ಟು ಸೀದಾ ಹೋದ್ರೆ ಮತ್ತೆ ಸಿಕ್ಕಿದ್ದು ಅದು ಫಿನಾಲೆ ಸ್ಟೇಜಲ್ಲೇ ಕಣ. ಅಯ್ಯಯ್ಯೋ ಯಾಕಪ್ಪ ಹೇಳ್ತೀಯಾ, ಬೆಂಕಿ ಅಂದ್ರೆ ಬೆಂಕಿ ಕಣ, ಬೆಂಕಿಗೆ ಭಾರಿ ಇಷ್ಟ ನಮ್ಮ ವರ್ತೂರಣ್ಣ. ಆದ್ರೂ ವರ್ತೂರಣ್ಣ ನನ್ನ ಎಲ್ಲರನ್ನು ಬಿಟ್ಬಿಟ್ಟು ಬೆಂಕಿ ಮನೆ ಬಿಟ್ಟು ಹೋಗಿದ್ದು ನಮ್ಗೆ ಯಾಕೋ ಬೇಜಾರಾಗ್ಬಿಡ್ತು ಕಣ. ಮನೆ ಒಳಗೆ ಅವಳಿದ್ದಿದ್ರೆ ಏನೋ ಒಂದು ಸೌಂಡು ಸಂದರ್ಭ ಇರ್ಲಿ ಇಲ್ದೇ ಇರ್ಲಿ, ವಿಚಾರ ಇರ್ಲಿ ಇಲ್ದೇ ಇರ್ಲಿ, ಅಲ್ಲಿ ಬಂದ್ಬಿಟ್ಟು ನಂದೊಂದಿರ್ಲಿ ನಂದ ಗೋಪಾಲ ಅಂತ ಎಲ್ಲ ವಿಚಾರನ ಹೇಳ್ಬಿಟ್ಟು ಹೋಗ್ಬಿಡ್ತಾ ಇದ್ಲು ಕಣ ಬೆಂಕಿ. ಆದ್ರೂ ಬೆಂಕಿ ಅಂತ ಹುಡುಗಿ ನಮ್ಮ ಮನೇಲಿ ಇದ್ದಿದ್ದು ಒಳ್ಳೇದಾಯ್ತು ಕಣ. ಅವ್ಳು ಒಳ್ಳೇದಾಗ್ಲಿ, ಕಪ್ಪು ಇಲ್ಲ ಏನು ಇಲ್ಲ ಚಕ್ಕು ಇಲ್ಲ, ಮನೇಲಿ ಈಗ ಏನ್ ಮಾಡ್ತಾ ಇದ್ದೋ ಕಣೆ, ಎಲ್ಲ ಒಳ್ಳೇದಾಗ್ಲಿ ಕಣಪ್ಪ. ಇನ್ನು ನಿಮ್ಮ ಫೇವ್ರೆಟ್ ನಮ್ರತನ್ಗೆ ಇಷ್ಟ ಅಂದ್ರೆ ಆಕ್ಚುಲಿ ಅವಳಿಗೆ ಈ ವಾಯ್ಸ್ ತುಂಬಾ ಇಷ್ಟ ಅವಳಿಗೆ. ನನ್ನ ಜೀವನದಲ್ಲಿ ನಾವು ನೋಡಿದ್ದೇ ಇರುವಂತಹ ಅಪರೂಪದ ಕಂಟೆಸ್ಟೆಂಟ್ ಅಂದ್ರೆ ಅದು ನಮ್ರತ ಡ್ಯಾನ್ಸ್ ಮಾಡೋಕ್ಕೂ ಸಹಿ, ಆಕ್ಟ್ ಮಾಡೋಕ್ಕೂ ಸಹಿ, ಅವಳು ಟಾಸ್ಕ್ ಆಡೋದಕ್ಕೂ ಸಹಿ ಆಗಿಲ್ಲ. ಅಂತ ಒಂದು ಕಂಟೆಸ್ಟೆಂಟು ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಇದ್ದಿತ್ತು, ನನಗೆ ತುಂಬ ಇಷ್ಟ ಆಯಿತು. ಅಂಥ ಹುಡುಗಿ ನಮ್ಮೆಲ್ರಿಗೂ ಗೆಲ್ಲಬೇಕಾಗಿತ್ತು. ಆದರೆ ತುಕಾಲಿ ಸಂತೋಗಿಂತ ಮೊದಲೇ ಎಲಿಮಿನೇಷನ್ ಆಗೋದು. ಯಾಕೆ ಅಂತ ಕಾರಣಗಳನ್ನು ಹುಡುಕ್ತಾ ಹೋದಾಗ ಗೊತ್ತಾಯಿತು, ಅವಳಿಗೂ ಸಂತೋಗೂ ಇದ್ದಂಥ ಒಂದು ಪ್ರೀತಿ ಬೇಗ ಕಳಿಸ್ತು ಅಂತ. ನನ್ನ ಜೀವನದಲ್ಲಿ ಮರೆಯಾದಂಥ ಒಂದು ಹುಡುಗಿ ಅಂದ್ರೆ ಅದು ನಮ್ರತ. ದಟ್ ಈಸ್ ರಾಜರ ವಿವರಣ. ಓಕೆ, ಇನ್ನು ನಿಮ್ಮ ಆಪ್ತ ಮಿತ್ರ ವರ್ತೂರ್ ಸಂತೋಷ್ ಬಗ್ಗೆ ಯಾವ ವಾಯ್ಸ್ ಚೆನ್ನಾಗಿ ಮಾಡ್ತೀವಿ ಅವ್ರಿಗೆ? ವರ್ತೂರ್ ಸಂತೋಷ್ ಅಣ್ಣಂಗೆ ಆ್ಯಕ್ಚುಲಿ ಏನಪ್ಪ ಇದು ವರ್ತೂರ್ ಸಂತೋಷ್ ಅಂದ್ರೆ ಸುಮ್ಕೆನಾ, ಬಂದವರೆಲ್ಲ ಏನೇನೋ ಹೇಳ್ತಾರೆ. ಆದ್ರೆ ಆ ವರ್ತೂರ್ ಸಂತೋಷ್ ಅವರು ತುಕಾಲಿ ಅವ್ರಿಗೂ ಬೀಮ್ ಬ್ಯಾಗ್ ಮ್ಯಾಟ್ರು ಅಂದ್ರೆ ಚೆನ್ನಾಗಿದೆ ಆಗಬಹುದು ಅಂತ. ಇನ್ನು ನಿಮ್ಮ ಈ ಜರ್ನಿಯಲ್ಲಿ ನೆನೆಸ್ಕೊಳ್ಳುವಂತ ಒಂದು ಮೂಮೆಂಟ್ ಯಾವ್ದಾನ ಇತ್ತು ಅಂದ್ರೆ ಯಾವ ಮೂಮೆಂಟ್ ನಾನು ಚೆರಿಶ್ ಮಾಡಕ್ಕೆ ಇಷ್ಟಪಡ್ತೀರಾ? ತುಂಬ ಇಷ್ಟಪಡ್ತೀನಿ. ಮಿರರ್ ಮುಂದೆ ನಮ್ಮ ಮಾತುಗಳನ್ನ ಮಾತಾಡಿದ್ದೆ, ನಮ್ಮ ಮನಸ್ಸಿನ ಮಾತುಗಳನ್ನ ಮಾತಾಡಿದ್ದು. ಆಮೇಲೆ ನಮ್ಮ ಆಸೆಗಳನ್ನ ಒಂದು ಬಾವಿಗೆ ಕಾಯಿನ ಹಾಕಿ ವಿಶಿಂಗ್ ಬೆಲ್ ತೊಗೊಂಡಿದ್ದು. ಆಮೇಲೆ ನಮ್ಮ ತಾಯಿ ನೆನೆಸ್ಕೊಂಡಿದ್ದು. ನನ್ನ ಹೆಂಡತಿಗೋಸ್ಕರ ಒಂದು ಬಾಕ್ಸ್ ಇಟ್ಕೊಂಡು ಗೇಮ್ ಮಾಡಿದ್ದು, ತಲೆ ಮೇಲೆ ಒಂದು ಬಾಕ್ಸ್ ಇಟ್ಕೊಂಡು 2 ಗಂಟೆಗಳ ಕಾಲ ನಿಂತಿದ್ದು. ಇದೆಲ್ಲ ತುಂಬ ಮೆಮೊರಿ. ಕಿಚ್ಚನ ಚಪ್ಪಾಳೆ ತೊಗೊಂಡಿದ್ದು. ಆಮೇಲೆ ಉತ್ತಮ ತೊಗೊಂಡಿದ್ದು, 3 ಉತ್ತಮಗಳು. ಸುದೀಪಣ್ಣ ಊಟ ಕಳಿಸಿದ್ದು, ಲೆಟ್ರ್ ಕಳಿಸಿದ್ದು, ಒಂದ ಎಲ್ಲ ತುಂಬ ಮ್ಯಾಟ್ರ್ಗಳು.